ನೋಡೋಣ ರೇಟ ನಾವು ರೈತರ ನಾವು ದುಡ್ಕೊಂಡು ತಿನ್ನೋ ಮಂದಿ ಎಷ್ಟು ಮಾಡ್ರೆ ಕೇಂದ್ರ ಸರ್ಕಾರನೂ ಕೊಟ್ಟೈತಿ ಸಬ್ಸಿಡಿ ಅಂತಾರೋ ಅದಂತಾರೋ ಒಂದು ಬಂದು ಐತಿಲ್ಲ ನಮ್ಗೆ ಯಾವುದೂ ಬಂದು ಐತಿಲ್ಲ ರೈತರಿಗೆ ಒಂದು ಗ್ಯಾಸ್ ಅಂತಾರೋ ಗ್ಯಾಸ್ ಮೊದಲು 390 ರೂಪಾಯಿ ಅನ್ನೋ ರೇಟ ಈ ಸಾವಿರದ ಮ್ಯಾಗ ಎಷ್ಟು ರೇಟ್ ಜಾಸ್ತಿ ಆಗೈತಿ ರೀ ಅದ್ರ ರೇಟ್ ಕಮ್ಮಿ ಮಾಡ್ಬೇಕು ನಮ್ಮ ವಿನಂತಿ. 29 ರೂಪಾಯಿ ಜಾಸ್ತಿ ಆಗೈತಿ ರೀ. ಅವ್ರು ಕೇಂದ್ರ ಸರ್ಕಾರ ಅವ್ರು ಏನು ಮಾಡ್ತಾರೆ ಅವ್ರಿಗೆ ಬಿಟ್ಟದ್ರಿ. ಈ ಪೆಟ್ರೋಲ್ ರೇಟು ಜಾಸ್ತಿ ಆಗೈತಿ ರೀ. ಈಗ ಎಲ್ಲ ರೇಟು ಜಾಸ್ತಿ ಆಗೈತಿ, ಎಲ್ಲರೂ ಜಾಸ್ತಿ ಆಗೈತಿ ರೀ. ಈಗ ಗೊಬ್ಬರ ಜಾಸ್ತಿ ಆಗೈತಿ, ಎಲ್ಲ ಜಾಸ್ತಿ ಆಗೈತಿ ರೀ. ಅದ ಬಡವ್ರು ಏನು ಅವ್ರು ಬಡವ್ರಿಗೆ ಏನು ತಂದು ಕೊಡ್ತಾರೆ ಅವ್ರಿಗೆ ಕೊಡ್ತಾರಲ್ಲ. ನಾವು ಸರ್ಕಾರ ಆರಿಸ್ಕೊಂಬರ್ತೀವಿ, BJP ಸರ್ಕಾರ ಆರಿಸ್ಕೊಂಬರ್ತೀವಿ ನಾವು. ಮತ್ತು ಸರ್ಕಾರ ನಮ್ಗೆ ಏನು ಕೊಟ್ಟಿದ್ದು ಬೇಕಲ್ಲ ನಮ್ಗೆ ಒಂದಾರ ಅದ ಹೆಚ್ಚು ಮಾಡ್ತಾರೆ. ನಮ್ಮ ಬಡವ್ರ ಮೇಲೆ ಹೊಟ್ಟೆ ಇದನ್ನ ಮಾಡಾರಲ್ಲ ರೀ. ನಾವು ಈಗ ಗೊಬ್ಬರ ಬಿತ್ತಾನ ಐತ್ರಿ ನಮ್ದು. ಈಗ ಒಂದು ರೇಟ್ ಗೊಬ್ಬರ ತೊಗೊಂಬರ್ತಂದ್ರು ಈಗ 300 ರೂಪಾಯಿ ಈಗ ಒಂದು ಚೀಲ ಕೊಡೋದು, ಒಂದು ಎಕರೆಗೆ ಒಂದು ಚೀಲ ರೀ. ಮತ್ತು ಹಿಂಗೆ ಕಂಟಿನ್ಯೂ ಹೆಚ್ಚಿಗೆ ಮಾಡ್ಕೊಂಡ್ರಿ ನಾವು ಹೆಂಗೆ ರೈತರು ಹೆಂಗೆ ಬದುಕೋದ್ರಿ. ಗೌರ್ಮೆಂಟ್ ಅವ್ರು ಏನು ಮಾಡ್ತಾರೆ ರೀ. ಮೋದಿ ನಾವು ಆರಿಸ್ಕೊಂಬಂದ್ರಿ ಮ್ಯಾಗ ಕೇಂದ್ರ ಸರ್ಕಾರ ಆರಿಸ್ಕೊಂಬಂದು ನಾವು ಯುವಕರೆಲ್ಲ ಕೂಡಿ ಆರಿಸ್ಕೊಂಬಂದು ಆಗ ಅವ್ರು ಏನು ಮಾಡ್ತಾರೆ ಅವ್ರಿಗೆ ಬಿಟ್ಟಿದ್ರಲ್ಲ. ಕಡಿಮೆ ಮಾಡ್ಬೇಕ್ರಲ್ಲ. ಕಡಿಮೆ ಮಾಡಕ್ಕೆ ಬಂದ್ರೆ ಅವ್ರಿಗೆ ನಾವು ಮೋದಿನ ತೊಗೊಂಡು ನಾವೇನು ಏನು ಮಾಡಕ್ಕೆ ಬರೋದಿಲ್ಲ. ಮಂಜೂರಿ ಪೆಟ್ರೋಲು, ಡೀಸೆಲು, ಗ್ಯಾಸು ಇವು ಎಲ್ಲ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಮೇಲೆ ಅವಲಂಬಿತ ಆಗ್ತಾವ. ಇವು ಯಾವಾಗ ಅಲ್ಲಿ ಏರ್ತೈತಿ ಯಾವಾಗ ಬರೀ ಏರಿಸ್ತಾರೆ. ಇಳಿದಾಗೂ ಇಳಿಸ್ಬೇಕು. ನಾವೇನು ಹೇಳೋದು ಮಾರ್ಕೆಟ್ನಾಗ ಒಮ್ಮೆ ರೇಟ್ ಹೆಚ್ಚಾಕೈತಿ ಒಮ್ಮೆ ಕಡಿಮೆ ಆಕೈತಿ ಒಪ್ಕೋತೇವೆ. ಬರೀ ನೀವು ಏರಿಸ್ಕೊಂತ ಹೋದ್ರೆ ಇಳಿದಾಗ ಇಳಿಸ್ಬೇಕಲ್ಲ. ಇದು ಧರ್ಮ ಅಲ್ಲ. ಇದು ನೀವು ವಂಚನೆ ಮಾಡತ್ತೀರಿ, ಮೋಸ ಮಾಡತ್ತೀರಿ. ಬರೇ ಒಂದು ಯುದ್ಧ ನಡೆದೈತಿ, ಅಲ್ಲಿ ಗ್ಯಾಸ್ ಬರಬಾರ್ದು, ಶಾರ್ಟೇಜ್ ಆಗೈತೆ ಅಂತೇಳಿ ಏರಿಸ್ತೀರಿ. ಮತ್ತೊಂದು ಯಾವುದೋ ಕಾರಣಲ್ಲದಲೇ ಏರಿಸ್ತೀರಿ. ಬರೀ ಏರಿಸ್ಕೊಂತ ಹೋದ್ರೆ ಅದು ಧರ್ಮ ಅಲ್ಲ. ನೀವು ಅಂತಾರಾಷ್ಟ್ರೀಯ ಮಾರುಕಟ್ಟೆ ಮೇಲೆ ಅದು ಏರಿಕೆ ಆದಾಗ ಏರಿಸ್ರಿ, ಇಳಿಕೆ ಆದಾಗ ಇಳಿಸ್ರಿ, ನಾವು ಒಪ್ಕೋತೇವೆ. ಆದ್ರೆ ಬರೀ ನೀವು ಒಂದು ಸೈಡು ಬರೀ ಏರಿಸ್ಕೊಂತ ಅಟ್ಟ ಹೋದ್ರೆ ಇದು ಸರಿಯಲ್ಲ, ಇದು ವ್ಯವಸ್ಥೆ ಸರಿಯಲ್ಲ. ಅಂತ ನಿಮ್ಮ ಕೈಯಾಗಂತೂ ರೇಟ್ ಏರಿಸೋದು ಇಳಿಸೋದು ನಿಮ್ಮ ಕೈಯಾಗೆಲ್ಲ ಒಪ್ಕೋತೇವೆ. ಆದ್ರೆ ಬೆಲೆ ಏರಿಕೆ ಆದಾಗ ನೀವು ಏರಿಕೆ ಮಾಡೋದು ಅಷ್ಟ ನಿಮಗೆ ಗೊತ್ತಾ. ಇಳಿಕೆ ಆದಾಗೂ ಇಳಿಸ್ರಿ, ನಾವು ಇಲ್ಲ ಅನ್ನೋದಿಲ್ಲ. ಯಾಕಂತಂದರೆ ಇದು ನಿಮ್ಮ ಮೇಲೆ ಅವಲಂಬಿತವಾದಂಥದ್ದಲ್ಲ. ಅದ್ರ ಸಲುವಾಗಿ ಬೆಲೆ ಏರಿಕೆ ಆದಾಗ ನೀವು ಏರಿಸೋದು ನಾವು ತಪ್ಪಂತ ಹೇಳೋದಿಲ್ಲ. ಆದರೆ ನೀವು ಇಳಿದಾಗೂ ಬೆಳೆ ಇಳಿಕೆ ಆದಾಗೂ ಇಳಿಸ್ರಿ. ಅಂದಾಗ ಮಾತ್ರ ನೀವು ಮೇಂಟೈನ್ ಮಾಡೋಕ್ಕೆ ಸಾಧ್ಯ. ಯಾಕಂತಂದರೆ ಬರೀ ಯುದ್ಧ ನಡೆದೈತಿ, ಅಂತಾರಾಷ್ಟ್ರೀಯ ಮಾರುಕಟ್ಟೆದೊಳಗೆ ಬೆಲೆ ಏರಿಕೆ ಆಗೈತಿ ಅಂಥೇಳಿ ನೀವು ಸುಳ್ಳು ನೆಪ ಹೇಳಿ ಬರೀ ನೀವು ಗ್ರಾಹಕರನ್ನ ಸುಲಿಗೆ ಮಾಡುವಂಥದ್ದು ಸರಿಯಲ್ಲ. ಒಂದು ವ್ಯವಸ್ಥೆ ಜಾರಿಗೆ ಮಾಡಿರಿ. ನಾವು ನಿಮಗಿಲ್ಲ ಅನ್ನೋದಿಲ್ಲ, ಏರ್ಸಾಕಿಲ್ಲ ಅನ್ನೋದಿಲ್ಲ. ಅದು ಏರಿಕೆ ಆದಾಗ ಏರಿಸ್ರಿ, ಇಳಿಕೆ ಆದಾಗ ಇಳಿಸ್ರಿ ಅನ್ನುವಂಥದ್ದು ನಮ್ಮ ಒತ್ತಾಯ. ವೈಭವ್ ಮಕಾಂದಾರ್ ಅಣ್ಣ 29 ರೂಪಾಯಿ ಗ್ಯಾಸ್ ಹೆಚ್ಚಾಗಿದ್ದೆ ಅಂದರೂ ಎಲ್ಲ ಸೆಂಟ್ರಲ್ ಮೇಲೆ ಬರೋಂಗಿಲ್ಲ ರೀ. ಇದು ಸ್ಟೇಟ್ದು ಬರ್ತೈತಿ ಇದ್ರಾಗ್ರಿ. ಎಲ್ಲ ಸೆಂಟ್ರಲ್ಗೆ ಏನೋ ಜವಾಬ್ದಾರಿನೂ ಇಲ್ಲರಿ. ಇದು ಸ್ಟೇಟು ಇದನ್ನು ನಿಭಾಯಿಸ್ಬೇಕು ರೀ. ಬರೀ ಸೆಂಟ್ರಲ್ ಒಂದು ನಿಭಾಯಿಸಂದ್ರೂ ಕೆಲಸ ಕೊಡಂಗಿಲ್ಲ ರೀ. ಯುದ್ಧ ನಡೆದೈತ್ರಿ, ಎಲ್ಲ ಕೂಡ ಅದ್ರಾಗ್ರಿ ನಾವು ಸಹಕರಿಸ್ಬೇಕು ರೀ. ಯಾಕಂದ್ರೆ ಎಲ್ಲ ಬರೀ ಪ್ರಧಾನಮಂತ್ರಿನ ಮಾಡಂದ್ರೂ ಆಗಂಗಿಲ್ಲ ರೀ, ಮುಖ್ಯಮಂತ್ರಿ ಮಾಡಂದ್ರೂ ಆಗಂಗಿಲ್ಲ ರೀ. ಎಲ್ಲರೂ ಸಂಭಾಳಿಸ್ಕೊಂಡ್ರೆ ಆಗುದ್ರಿ ಅದು. ಅಣ್ಣ ಇನ್ನೊಂದು ರೀ ಈಗ ದಿಲ್ಲಿ 92 ರೂಪಾಯಿ ಐತ್ರಿ ಪೆಟ್ರೋಲ್ ರೀ. ಇಲ್ಲಿ ಎಷ್ಟು ಐತ್ರಿ 112 ಐತ್ರಿ. ಮತ್ತು ಸೆಂಟ್ರಲ್ಗೆ ಏನು ಸಂಬಂಧ ರೀ ಅದ್ರಿ, ಇವ್ರು ಟ್ಯಾಕ್ಸ್ ರೀ ಅದ್ರಿ ಸ್ಟೇಟದ್ದು ರೀ. ಅದನ್ನು ತೊಗೊಂಡ್ರಿ ಸೆಂಟ್ರಲ್ ಮೇಲೆ ಹಾಕಬಾರ್ದು ರೀ ಅದನ್ನು ರೀ. ಬಸ್ ಫ್ರೀ ಆಗ್ಬೇಕ್ರಿ, ಬಸ್ ಫ್ರೀ ಆಗ್ಬೇಕು, ಇದನ್ನ ಮಾತಾಡ್ಬೇಕ್ರಿ. ಹಾಂ ರೀ. ಈ ಬಸ್ ಫ್ರೀ ಅಂದ್ರೆ ಹಂಗಿಲ್ಲ ಅನ್ನ ಎಲ್ಲರೂ ಫ್ರೀ ಮಾಡಿನ ಇಲ್ಲಿ ಬಂದು ಇದ್ದಿದ್ದು ನೋಡ್ರಿ ಅಣ್ಣ. ಎಲ್ಲರೂ ಕೂಡಿ ಸಹಕರಿಸಿದ್ರೆ ಏನಾರು ಆಕೈತೆ ಅನ್ನೋದು. ಮತ್ತು ಎಲ್ಲರೂ ಬರೀ ಗೋರ್ಮೆಂಟ್ ಮೇಲೆ ಅಂದರೂ ಆಗಂಗಿಲ್ಲ ಅನ್ನೋದು. ಏನಿಲ್ಲ ಅನ್ನ ಎಲ್ಲರೂ ನೋಡ್ರಿ ಸ್ವಲ್ಪ ಸಂಭಾಳಿಸ್ಬೇಕನ್ನ. ನಾವು ಇದನ್ನು ಮಾಡ್ಕೋಬೇಕ್ರಿ. ಎಲ್ಲ ಸೆಂಟ್ರಲ್ ಮೇಲೆ ಹಾಕಕ್ಕೆ ಬರೋಂಗಿಲ್ಲ, ಎಲ್ಲ ಸ್ಟೇಟ್ ಮೇಲೆ ಹಾಕಕ್ಕೆ ಬರೋಂಗಿಲ್ಲ ಅನ್ನ. ಅದ್ರ ನಾವು ಸಹಕಾರ ಕೊಟ್ರನ ಏನಾರು ಆಕೈತೆ ಅನ್ನ. ಹ್ಞೂ ರೀ ಏರಿಸಿದಾರನ್ನ. ಆದ್ರೂ ಅಂದ್ರೆ ಸೆಂಟ್ರಲ್ ಏನೈತಿ ಹೋಯ್ತಾನ, ಸೆಂಟ್ರಲ್ ಕಡಿಮೆ ಮಾಡಿ ಐತ್ರಿ, ಒಂದು ಲೆವೆಲ್ದಾಗ ಇಡ್ದಾರ ರೀ. ಈ ಸ್ಟೇಟ್ದಾಗ ಹೆಚ್ಚಾಗತೈತೆ ಅನ್ನೋದು. ಹ್ಞೂ ರೀ ಹಾಂ ರೀ. ಇವ್ರನಿಗೆ ಮಾತಾಡಿ ಅದಕ್ಕೆ ಜಾಸ್ತಿ ಮಾಡಿದಾರೆ ಬಿಡ್ರಿ ಇವ್ರಿ. ಅವ್ರು 29 ರೂಪಾಯಿ ಅಟ್ಟ ಇರಿಸಿದಾರನ್ನ. ಆರು ಏನೈತ್ರಿ ಸೆಂಟ್ರಲ್ದು ಎಲ್ಲ ಹತ್ರ ಮೇಲೆ ಹಾಕಿರೋ ಸಮಸ್ಯೆ ಐತನ್ನ. ಯಾಕಂದ್ರೆ ಇಡೀ ಇದನ್ನ ಜಗತ್ತು ನೋಡ್ಕೋಬೇಕನ್ನ ಇಡೀ ಭಾರತ ಎಲ್ಲ ಯಾರನ್ನ. ನಾವು ಸ್ಟೇಟ್ ಐತ್ರಿ, ಇವರು ಸ್ವಲ್ಪ ಇದ್ರಾಗ ಇವರು ಸ್ವಲ್ಪ ಏನಾರು ನಮ್ಗೆ ರಿಯಾಯಿತಿ ಕೊಡ್ಬೇಕನ್ನ ಸ್ಟೇಟ್ದಾಗ ರೀ. ಈಗೇನು ಯೂರಿಯಾ ಸಿಗುವತ್ತನ್ನ ಈ ಗ್ಯಾಸ ಇದನ್ನ ಒಪ್ಪಾರಿ ಏನಾರು ಮಾಡೋಣ್ರಿ. ನಾವು ನಾವು ರೈತರ ಕಟ್ಟಿಗೆ ತಂದಾರ ಇದನ್ನು ಮಾಡ್ತೀವಿ ರೀ. ಈಗ ಯೂರಿಯಾ DAP ಸಮಸ್ಯೆ ಬರೋದೈತಿ ರೀ. ಅದ್ರದ್ದು ಏನು ಮಾಡೋದು ಹೇಳ್ರಿ ಈಗ ನೀವು. ಯೂರಿಯಾ DAP ಏನು ಮಾಡೋದ್ರಿ? ಹ್ಞೂ ರೀ ವಿಜಯ್